ಸಿಕ್ಕಾಪಟ್ಟೆ ಇಷ್ಟ ಈ ಥರ ಇರೋದು ಅಂತಂದರೆ. ಗೊತ್ತಿಲ್ಲ ದೇವ್ರು ಯಾವಾಗ ಕಂಡುಬಿಡ್ತಾನೆ ಅಂತ. ನಾನು ಈ ಥರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಂತಂದರೆ ಎಡಕಲ್ ಕೇವ್ಸ್ ಹೋಗಿ ಬಂದಾದಮೇಲೆ ಸೊ ಒಂದು ಸ್ಟೇ ಬೇಕಿತ್ತು. ರೆಸಾರ್ಟ್ನ ಆಲ್ರೆಡಿ ವೇಕೆಟ್ ಮಾಡಿಬಿಟ್ಟಿದ್ವಲ್ಲ, ಹಾಗಾಗಿ ಸ್ಟೇನ್ ಅಂತ ನೋಡಿದಾಗ ಎಲ್ಲನೂ ಆಲ್ಮೋಸ್ಟ್ ಬುಕ್ ಆಗಿತ್ತು. ವೀಕೆಂಡ್ ಅಲ್ವಾ, ಸ್ಯಾಟರ್ಡೆ ಸಂಡೇ. ಬಟ್ ಲಕ್ಕಿಲಿ ಒಂದು ಹೋಮ್ ಸ್ಟೇ ಸಿಕ್ತು. ನಾವು ಅಂದ್ಕೊಂಡು ನಾರ್ಮಲ್ ಆಗಿ ಅಷ್ಟು ಚೆನ್ನಾಗಿರಲ್ಲ ಅಂತೇಳಿ, ಬಟ್ ಸೂಪರ್ ಆಗಿರೋ ಹೋಮ್ ಸ್ಟೇ ಸಿಕ್ಕಿದೆ. ಬನ್ನಿ ನಿಮಗೆ ತೋರಿಸ್ತೀನಿ ಅದನ್ನ ಇವಾಗ. ಗುಡ್ ಮಾರ್ನಿಂಗ್ ಗೈಸ್, ನೋಡಿ ವ್ಯೂ ಹೆಂಗಿದೆ ಇಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಅಲ್ಲಿ ಫುಲ್ ಫಾರೆಸ್ಟ್ ಏರಿಯಾ ಇರೋ ಹಾಗಿದೆ. ಆ್ಯಕ್ಚುಲಿ ಮೇಲ್ಗಡೆ ಸ್ಟೆಪ್ಸ್ನ ಹಾಕಿದ್ದಾರೆ. ಇವಾಗ ಟೈಮ್ ಅಂದರೆ 8 ಗಂಟೆ ಬೆಳಗ್ಗೆ. ಅಂದ್ರೂ ಎಷ್ಟು ಇದಿದೆ ನೋಡಿ, ಬಿಸಿಲು ಬಂದಿಲ್ಲ ಇನ್ನೂ. ಆ್ಯಕ್ಚುಲಿ ನಾನು ಕೂಡ ರೆಡಿ ಆದೆ. 8 ಗಂಟೆ ಇವಾಗ ಟೈಮು. ಸೊ ಕಂಪ್ಲೀಟ್ ಹೋಮ್ ಸ್ಟೇನ ನಿಮಗೆ ತೋರಿಸೋಣ ಅಂತ ಹೇಳಿ ಬನ್ನಿ ಗೈಸ್. ಇದು ಹಳೆ ಟಾಪೇ ಹಾಕ್ಕೊಂಡಿದ್ದೀನಿ ಮತ್ತು ಇವತ್ತು ಜೀನ್ಸ್ ಹಾಕಿದ್ದೀನಿ. ಇವತ್ತು ಬೆಂಗಳೂರು ಹೋಗಬೇಕು. ಇವತ್ತು ಒಂದು ಡ್ಯಾಮ್ ಮತ್ತು ಒಂದು ಫಾಲ್ಸ್ ಇದೆ, ಅದನ್ನು ನೋಡಿಕೊಂಡು ಸೀದಾ ಬೆಂಗಳೂರು ಹೋಗೋದು. ಸೊ ನನ್ನ ಕಾರಲ್ಲಿ ಲಿಪ್ ಕೇರ್ ಬಿಟ್ಟಿದ್ದೆ, ಸೊ ಹಂಗಾಗಿ ಬಂದೆ. ಬನ್ನಿ ಇವಾಗ ನಮಗೆ ಸ್ಟಾರ್ಟಿಂಗಿಂದ ನಿಮಗೆ ತೋರಿಸ್ತೀನಿ, ಓಕೆನಾ. ಈ ಹೋಮ್ ಸ್ಟೇ ಏನಂತಂದರೆ ನಾವು ಲಾಸ್ಟ್ ಮಿನಿಟಲ್ಲಿ ಬುಕ್ ಮಾಡಿದ್ದು. ನಾವು ಫಸ್ಟು ವಯನಾಡಲ್ಲಿ ರೆಸಾರ್ಟಲ್ಲಿ ಇದ್ದಿದ್ದು. ಅದಾದಮೇಲೆ ಹೋಮ್ ಸ್ಟೇಗೆ ಬರಬೇಕು ಅಂದರೆ ಲೈಕ್ ಇವತ್ತು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಹೋಮ್ ಸ್ಟೇ ಹುಡ್ಕೋಣ. ಮನೆ ಊಟನೂ ಸಿಗುತ್ತೆ, ಜೊತೆಗೆ ಚೆನ್ನಾಗೂ ಇರುತ್ತೆ. ಇಲ್ಲಿ ನೋಡಿ ಹೋಮ್ ಸ್ಟೇ ಹೆಂಗಿದೆ ಅಂತಂದರೆ, ಈ ಕಡೆ ಫುಲ್ ಗದ್ದೆ ಅನಿಸುತ್ತೆ, ಅಲ್ಲೊಂದು ದನ ಮೇಯ್ತಾ ಇದೆ. ಅಲ್ಲಿ ಫುಲ್ ಫಾರೆಸ್ಟ್ ಏರಿಯಾ ಇರೋ ಹಾಗಿದೆ. ಸೊ ಇಲ್ಲಿ ಬಾಳೆ ತೋಟ ಇದೆ. ಅಂದರೆ ಅಲ್ಲಿ ಬೋರ್ಡ್ ಇದೆ, ಸೊ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಲೈಕ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಹೋಮ್ ಸ್ಟೇ ಹೆಸರು ಬಂದುಬಿಟ್ಟು ಕ್ವೈಟ್ ಕೆನೋಪಿ ಹೋಮ್ ಸ್ಟೇ ಅಂತ ಹೇಳಿ. ಗೈಸ್ ತುಂಬ ಚೆನ್ನಾಗಿದೆ. ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಅಲ್ಲಿ ನೋಡಿ ಒಂದು ಬಾಳೆಗೊನೆ ಬಿದ್ದಿದೆ ಕೆಳಗಡೆ, ಅಲ್ಲಿ ಕಾಣಿಸ್ತಿದ್ಯಾ, ಕ್ವೈಟ್ ಕೆನೋಪಿ ಹೋಮ್ ಸ್ಟೇ ಅಂತ ಹೇಳಿ. ಈವನ್ ನಂಬರ್ ಕೂಡ ಅಲ್ಲಿ ಡಿಸ್ಪ್ಲೇ ಇದೆ. ಇನ್ ಕೇಸ್ ನಿಮ್ಗೆ ಯಾರಾದರೂ ಬರೋ ಇಷ್ಟ ಇದ್ದರೆ ಇಲ್ಲಿ ಬರ್ಬೋದು. ಸೊ ಅಲ್ಲಿದೆಯಲ್ಲ ಅದು ಮೇನ್ ರೋಡ್. ವಯನಾಡಿಂದ ಒಂದು 1 hour ಆಗುತ್ತೆ ಜರ್ನಿ. ಸೊ ಹೀಗೆ ಬಂದರೆ ಅಂದರೆ ಮ್ಯಾಪೆಲ್ಲ ಗೊತ್ತಾಗುತ್ತೆ ಅಲ್ವಾ. ಇಲ್ಲಿ ನೋಡಿ, ಈ ರೂಟಲ್ಲಿ ಹೋದರೆ ನಮಗೆ ಒಳಗೆ ಸಿಗೋದೆ ಹೋಮ್ ಸ್ಟೇ. ಇಲ್ಲಿ ಬಂದುಬಿಟ್ಟು ಬಾಳೆ ತೋಟ ಇದೆ, ಆಮೇಲೆ ಈ ಕಡೆ ಗದ್ದೆ ಅನಿಸುತ್ತೆ, ಹಾಗೆ ಸುಮ್ಮನೆ ಇದೆ. ಆಮೇಲೆ ಅವ್ರದ್ದೇ ಓನ್ ಪ್ರಾಪರ್ಟಿ ಅದು, ಅಂದರೆ ಆ ಕಡೆ ಇರೋದೆಲ್ಲನೂ. ಮತ್ತು ಅದರ ಹಿಂದೆ ಬಂದುಬಿಟ್ಟು ಏನಪ್ಪ ಫಾರೆಸ್ಟ್ ಏರಿಯಾ ಇದೆ. ಸೊ ಹೀಗೆ ಹೋದರೆ ಮೇ ಬಿ ಊರಿದೆ ಅನಿಸುತ್ತೆ. ಇವಾಗ ಬನ್ನಿ ಹೋಗೋಣ. ಇಲ್ಲಿ ಅವ್ರ ಮನೆಗೆ ಹೋಗೋ ದಾರಿ ಇದು ಎಷ್ಟು ಚೆಂದ ಇದೆಯಲ್ಲ. ನಾನು ಮೂವೀಸೆಲ್ಲ ನೋಡಿರ್ತೀನಿ, ಈವನ್ ನಮ್ಮ ಕಡೆನೂ ಚೆಂದ ಹಸಿರಿದೆ, ಬಟ್ ಈ ಥರ ಮನೆಗೆ ಹೋಗೋ ದಾರಿ ನಾನು ನೋಡಿರಲಿಲ್ಲ. ಸೊ ಫುಲ್ಲಾಗಿ ಈ ಥರ ಇದೆ. ಆಮೇಲೆ ನೆಕ್ಸ್ಟ್ ಸಿಗೋದೆ ಅವ್ರ ಮನೆ ಅಂತಂದರೆ ಮೇಲೆ ಕೆಳಗೆ ಎರಡೂ ಇದೆ. ಮೇಲೆ ಹೋಮ್ ಸ್ಟೇ ಮಾಡಿದ್ದಾರೆ, ಕೆಳಗೆ ಅವರಿದ್ದಾರೆ. ಇದು ಮನೆಯ ಎಂಟ್ರೆನ್ಸ್ ಗೈಸ್. ಕೊಬ್ಬರಿ ಎಣ್ಣೆ ಸ್ಮೆಲ್ ಬರ್ತಾ ಇದೆ. ಸೊ ಅವ್ರದ್ದೇ ಆದ ಗಾರ್ಡನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಹೂಗಳನ್ನ ಬೆಳೆಸಿದ್ದಾರೆ. ಈ ಕಡೆನೂ ನೋಡ್ಬೋದು ನೀವು, ತುಂಬ ದೊಡ್ಡ ಪ್ರಾಪರ್ಟಿ ಇದು ಅವ್ರದ್ದು, ತುಂಬ ದೊಡ್ಡ ಜಾಗ ಇದೆ. ಇಲ್ಲಿ ಅವರೇ ಕೆಳಗಡೆ ಮನೇಲಿದ್ದಾರೆ, ಕಾಣಿಸ್ತಿದ್ಯಾ ಇಲ್ಲಿ ನೋಡಿ. ಇದು ರೋಸ್, ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ರೋಸ್ ಇದೆ. ಇಲ್ಲಿ ಬಂದಿದೆಯಾ, ಅದಾದಮೇಲೆ ಇದು ಬಂದಿದೆಯಾ, ಅದಾದಮೇಲೆ ಇಲ್ಲೊಂದು ರೆಡ್ ಕಲರ್ ಇದೆಯಾ, ಆ್ಯಂಡ್ ಇಲ್ಲಿ ಆರೆಂಜ್ ಇದೆ. ಸೊ ಈವನ್ ಮನೆ ಹಿಂದ್ಗಡೆ ಕೂಡ ಒಳ್ಳೆ ಗಾರ್ಡನ್ ಇದೆ. ಅದಾದಮೇಲೆ ಇದು ಮನೆಯಲ್ಲಿ ಕೆಳಗಡೆ ಅವರಿದ್ದಾರೆ, ಮೇಲ್ಗಡೆ ಮತ್ತೆ ಹೋಮ್ ಸ್ಟೇ ಇದೆ. ಸೊ ಈ ಕಡೆ ಬಂದರೆ ಈ ಕಡೆನೂ ಗಾರ್ಡನ್ ಇದೆ. ಈ ದಾಸವಾಳ ನೋಡಿ, ಇದು ಸಿಕ್ಕಾಪಟ್ಟೆ ಡಾರ್ಕ್ ಏನಂತಾರೆ ಆರೆಂಜ್ ಕಲರ್ ಇದೆ, ರೆಡ್ ಆಗಿಲ್ಲ. ಸೊ ಇದು ಎಲ್ಲೋ ಇದೆ ದಾಸವಾಳ. ಆ ಕಡೆ ಫಾರೆಸ್ಟ್ ಏರಿಯಾ ಅನ್ಕೋತೀನಿ.
ಸೊ ಇಲ್ಲೇ ಒಳಗೆ ಹೋದರೆ ಇದೇನೋ ನಂಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಈ ಕಡೆ ಬರ್ತಾ ಇರೋದು. ಮೇ ಬಿ ವಾಟರ್ ಸೋರ್ಸಿಗೇನೋ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ನೋಡಿ. ಆಮೇಲೆ ಇಲ್ಲೊಂದು ಟ್ರೀ ಹೌಸ್ ಕೂಡ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಇಲ್ಲಿ ನೋಡಿ ಸ್ಟೆಪ್ಸ್ ಎಲ್ಲ ಹಾಕಿಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್. ಸೊ ಇದು ಆ್ಯಕ್ಚುಲಿ ಮೇನ್ ಆಗಿರೋ ಒಂದು ಲುಕ್ ಗೈಸ್, ಅಂದರೆ ಒಂದು ಹೋಮ್ ಸ್ಟೇದು. ಸೊ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಈ ಹೋಮ್ ಸ್ಟೇ ವಾಯ್ನಾಡಿಂದ ಬರೀ 1 hour ಆಗುತ್ತೆ, 1 hour 20 minutes ಆಗುತ್ತೆ. ಸೊ ತಿಂಡಿ ರೆಡಿ ಇದೆ, ತಿಂಡಿ ತಿಂದ್ಕೊಂಡು ಬರ್ತೀನಿ, ಓಕೆನಾ. ಈವನ್ ಅಲ್ಲೂ ಕೂಡ ಫ್ಲವರ್ಸ್ ಹಾಕಿದ್ದಾರೆ. ಗೈಸ್ ನೋಡಿದ್ರಿ ಅಲ್ಲ ಹೋಮ್ ಸ್ಟೇ ಹೇಗಿದೆ ಅಂತ. ಸೊ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಸೊ ಇವತ್ತು 2 ಪ್ಲೇಸಿಗೆ ಹೋಗೋಕ್ಕಿದೆ, ಅದಾದಮೇಲೆ ಬೆಂಗಳೂರು. ನೀವು ಕಮೆಂಟ್ ಮಾಡಿ ಹೋಮ್ ಸ್ಟೇ ಹೇಗಿತ್ತು ಅಂತ ಹೇಳಿ, ಓಕೆನಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಂಗೆ ಗೊತ್ತಿಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ಕಮೆಂಟ್ ಮಾಡಿ ಗೈಸ್. ಇವ್ರ ಮನೇಲಿ ಎಲ್ಲಿ ನೋಡಿದ್ರು ಫುಲ್ ಕಾಡು ಥರನೇ ಇದೆಯಪ್ಪ, ಸಕ್ಕತ್ತಾಗಿದೆ. ಇದು ಯಾವ್ದು ಗೊತ್ತಾ, ನಿನ್ನೆ ಇದರಲ್ಲಿ ತಗೊಂಡಲ್ಲ, ಇಲ್ಲಿ ಎಡಕ್ಕಲ್ ಕೇವ್ಸ್. ಆ್ಯಕ್ಚುಲಿ ಕೇವ್ಸ್ಗೆ ಹೋಗಿದ್ದು ಟೈಮು ವೇಸ್ಟ್ ಆಗಿಬಿಡ್ತು. ಸೊ ಹಂಗಾಗಿ ಏನು ನೋಡೋಕ್ಕೆ ಆಗಲಿಲ್ಲ ಮಿಕ್ಕಿದ್ದು. ಬನ್ನಿ ಇವಾಗ ರೂಮ್ಗೆ ಹೋಗಿ ಪ್ಯಾಕ್ ಮಾಡಿಕೊಂಡು ಹೊರಡೋಣ, ತಿಂಡಿ ತಿಂದ್ಕೊಂಡು ಹೊರಡೋಣ, ಓಕೆನಾ. ಸೊ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿದೆ ಗೈಸ್, ಹೊರಡೋ ಟೈಮ್ ಆಗಿಬಿಟ್ಟಿದೆ. ಗೈಸ್ ಇವ್ರ ಮನೆಯಿಂದ ವ್ಯೂ ನೋಡಿ ಹೆಂಗಿದೆ, ಎಷ್ಟು ಸಕ್ಕತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಗೈಸ್ ಈ ಥರ ವಾತಾವರಣ ಹಿಂಗಿರೋದು. ನಮ್ಮ ಅವ್ವ ಮನೆ ಆಲ್ಮೋಸ್ಟ್ ಇಷ್ಟು ಅಂದರೆ ಹತ್ತಿರದೆಲ್ಲ ಗದ್ದೆ ತೋಟ ಎಲ್ಲ ಸಿಗಲ್ಲ, ಸ್ವಲ್ಪ ಆಚೆ ಕಡೆ ಇವ್ರದಂತೂ ಆಸಮ್ ಇದೆ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಇರೋದು ಅಂತಂದರೆ. ಗೊತ್ತಿಲ್ಲ ದೇವ್ರು ಯಾವಾಗ ಕಂಡುಬಿಡ್ತಾನೆ ಅಂತ. ನಾನು ತಗೋಬೇಕು, ಯಾವಾಗ ಆಗುತ್ತಾ ನೋಡೋಣ, ಓಕೆ. ಆ್ಯಂಡ್ ಗೈಸ್ ಮಲಯಾಳಂ ಪೇಪರ್ ಏನಂತನೂ ಅರ್ಥ ಆಗ್ತಾಯಿಲ್ಲ, ಚಿತ್ರ ನೋಡಬೇಕಷ್ಟೆ ಅಲ್ವಾ. ಅವರು ಮನೇಲಿ ತಾತ ಇದ್ದಾರೆ, ಸೊ ಅವರು ಓದ್ತಾಯಿದ್ರು. ಇದು ಅವರು ಕುತ್ಕೊಳ್ಳೋಕೆ ಇಟ್ಕೊಂಡಿರೋ ಚೇರ್, ನಾನು ಕುತ್ಕೊಂಡಿದ್ದೀನಿ ಇವಾಗ. ಹೀಗೆ ಹೋದರೆ ಅವ್ರ ಮನೆ, ಅಲ್ಲಿ ಮೇಲೆ ಹೋದರೆ ಹೋಮ್ ಸ್ಟೇ. ಸೊ ನೋಡಿ ಗ್ಲಾಸ್ ಇಟ್ಕೊಂಡು ಪಾಪ ಅವರು ಕುತ್ಕೊಂಡು ಓದ್ತಾಯಿದ್ರು. ನನ್ನ ಅಂದರೆ ಇರಲಿಲ್ಲ ಯಾರೂ ಇಲ್ಲಿ, ಸೊ ನಾನು ಬಂದು ಕುತ್ಕೊಂಡ್ಬಿಟ್ಟೆ ಗೈಸ್. ಈಗ ತಿಂಡಿ ರೆಡಿ ಇದೆ, ಸೊ ತಿಂಡಿಗೆ ಹೋಗ್ತಾ ಇದ್ದೀನಿ. ಅಯ್ಯೋ, ನಾನು ಮನೆ ಊಟನ ತುಂಬ ಇಷ್ಟಪಟ್ಟು ತಿಂತೀನಿ. ಸೊ ಹಾಗಂತ ಆಚೆ ತಿನ್ನಲ್ಲ ಅಂತೇನಿಲ್ಲ, ಅದು ಅಷ್ಟೊಂದು ಅಂದರೆ ಅವಾಗವಾಗ ತಿಂದ್ರೂ ಬಟ್ ಮನೆ ಊಟನೇ ನಂಗೆ ತುಂಬ ಇಷ್ಟ. ಈ ಟ್ರಿಪ್ಪಿಗೆ ಬಂದುಬಿಟ್ಟು ಮನೆ ಊಟ ಸ್ವಲ್ಪ ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು. ಇವರು ಮನೆಯಲ್ಲೇ ಅಡುಗೆ ಮಾಡಿದರು ಗೈಸ್, ಅಡುಗೆ ಮಾತ್ರ ಸಖತ್ತಾಗಿತ್ತು. ಸೊ ಏನು ಮಾಡಿದರು ಅಂತಂದರೆ ಕಾಳು ಪಲ್ಯ ಮಾಡಿದರು, ಆಮೇಲೆ ಬನಾನದು ಬಜ್ಜಿ ಮಾಡಿದರು, ಅದು ಸ್ವೀಟಾಗಿ ಬರುತ್ತಲ್ಲ ಕಜ್ಜಾಯ ಥರ ಮಾಡಿದರು, ಆಮೇಲೆ ಹಪ್ಪಳ, ಆಮೇಲೆ ಬನಾನಾ ಕೊಟ್ಟರು, ಮಾವಿನ ಹಣ್ಣು ಕೊಟ್ಟರು. ನಿಜ ಹೇಳ್ತೀನಿ ಅವ್ರ ಆತಿಥ್ಯ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ತಿಂಡಿ ಕೂಡ ತುಂಬ ಚೆನ್ನಾಗಿತ್ತು. ಏನಪ್ಪ ಇದ್ರ ಹೆಸರು ನಾನು ಮರ್ತೋಗ್ಬಿಟ್ಟೆ, ಅಂದರೆ ಕೇರಳ ಸ್ಪೆಷಲ್ಲು ಅದನ್ನು ಮಾಡಿದರು. ಅಂದರೆ ನನಗೆ ಸ್ವಲ್ಪ ಅದು ನಮ್ಮ ಕಡೆ ಕಡುಬು ಮಾಡ್ತಾರಲ್ಲ ಅದೇ ಥರನೇ ಅನಿಸ್ತಾ ಇತ್ತು. ಸೊ ಚೆನ್ನಾಗಿ ತಿಂದೆ. ಇವಾಗ ನಾವು 1 ಡೇ ಫುಲ್ ಬುಕ್ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟು ಲಂಚ್ ಇನ್ಕ್ಲೂಡ್ ಆಗುತ್ತೆ ಅಲ್ಲ. ಸೊ ಅವಾಗ ಅವ್ರು ಹೇಳ್ತಾ ಇದ್ರು ಲಂಚ್ಗೆ ಇನ್ನೂ ವೆರೈಟೀಸ್ ಮಾಡ್ತೀವಿ ಅಂತೇಳಿ. ಬಟ್ ನಮಗೆ ವೆಕೇಟ್ ಮಾಡೋ ಟೈಮ್ ಬಂತು, ಇಲ್ಲಿಂದ ನಾವು ಮತ್ತೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು. ನೆಕ್ಸ್ಟ್ ಪ್ಲೇಸ್ ಅಂತ ಅಂದರೆ ಅಯ್ಯೋ ಇಲ್ಲ ಗೈಸ್, ಇದು ನಮ್ಮ ಮನೇಲೂ ಇದೆ, ಇವ್ರು ಕೊಟ್ಟಿದ್ದಾರೆ. ಸೊ ಇವ್ರ ಮನೇಲಿ ನೋಡಿ ಎಷ್ಟೇ ದೊಡ್ಡ ಮನೆ ಇದ್ರೂ ನೆಲಕ್ಕೆ ಮಾತ್ರ ಅವ್ರು ಇದು ಹಾಕ್ಸಿಲ್ಲ, ಎಷ್ಟು ನೀಟಾಗಿದೆ. ಸೊ ತಿಂಡಿ ಆಯಿತು, ಬನ್ನಿ ಹೋಗೋಣ ಗೈಸ್. ಇಲ್ಲಿ ನೋಡಿ ಎಷ್ಟೊಂದು ವೆರೈಟಿ ಆಫ್ ರೋಸಸ್ ಇದೆ ಅಂತ ಹೇಳಿ. ಹಾಂ ಹಾಂ, ವೆರೈಟಿ ರೋಸಸ್. ಗೈಸ್ ಒಂದು ಒಳ್ಳೆ ತಿಂಡಿ ಆಯಿತು.
ಇವಾಗ ಪ್ಯಾಕ್ ಮಾಡಿಕೊಂಡು ಹೋಗೋದಷ್ಟೇ. ಇಲ್ಲಿ ಮಳೆ ಬರ್ತಾ ಇದೆ, ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಎಲ್ಲ ಕಡೆ. ಅವರೇ ಓನರ್ ಆ್ಯಕ್ಚುಲಿ. ಮಳೆ ಸ್ಟಾರ್ಟ್ ಆಯಿತು ಗೈಸ್. ಇವಾಗ ನಾವು ಇದಕ್ಕೆ ಹೋಗ್ಬೇಕಂತ ಇದ್ವಿ. ಎಲ್ಲಿಗಂದರೆ ಫಾಲ್ಸ್ಗೆ. ಸೊ ಮಳೆ ಬರ್ತಾ ಇದೆ ಗೈಸ್. ಇವಾಗ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೋಗೋದಷ್ಟೇ ಕೆಲಸ. ಸೊ ಎಲ್ಲ ರೆಡಿ ಆಗಿದೆ, ಇನ್ನೇನು ಹೊರಡಬೇಕು. ಸೊ ಇಲ್ಲಿ ನೋಡಿ ಗ್ಲಾಸಿಂದನೇ ಎಲ್ಲ ಹಿಂದೆ ಹೆಂಗೆ ಕಾಣಿಸ್ತಿದೆ, ಚೆಂದ ಕಾಣಿಸ್ತಿದೆ ಅಲ್ಲ? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ಲ? ನೋಡಿ ಫುಲ್ ಎಲ್ಲ ಹಂಗೆ ಇದೆ ಗೈಸ್. ಇವಾಗ ಈ ಜಾಕೆಟ್ ಹಾಕ್ಕೊಂಡೆ, ಸ್ವಲ್ಪ ಚಳಿ ಇದೆ ಆಚೆ ಕಡೆ. ಸೊ ಹಾಗಾಗಿ ನೋಡಿ ಆಂಟಿ ನೀರು ಹಾಕ್ತಾ ಹೋದರೆ. ಗೈಸ್ ಕ್ವೈಟ್ ಕೆನೊಪ್ಪಿ ಹೋಮ್ ಸ್ಟೇಯಲ್ಲಿ ಇವತ್ತು ಲಾಸ್ಟ್ ಡೇ. ಸೊ ಚೆಕ್ಔಟ್ ಮಾಡಿ ಆಯಿತು, ಎಲ್ಲ ಪ್ಯಾಕ್ ಆಯಿತು. ಇನ್ನೇನು ಆಚೆ ಹೋಗೋದಷ್ಟೇ ಬಾಕಿ ಇದೆ. ಸೊ ಬನ್ನಿ ಹೋಗೋಣ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಅಂದರೆ ನೀವು ವಯನಾಡ್ ಬಂದರೆ ಇನ್ ಕೇಸ್ ಯಾವುದಾದ್ರು ಹೋಮ್ ಸ್ಟೇ ನೋಡ್ತಾ ಇದ್ದರೆ ಈ ಹೋಮ್ ಸ್ಟೇಗೆ ಬನ್ನಿ ಅಂತ ನಾನು ರೆಫರ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನಾನು ಹಿಂದೆ ವ್ಯೂ ನೋಡಿ ಹೇಗಿದೆ ಅಂತ. ಇದು ನನ್ನ ಹಿಂದೆ ಇರೋ ವ್ಯೂ. ಸೊ ಇವಾಗ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ. ಫಾಲ್ಸ್ ಆಗಾದ್ಮೇಲೆ ಸೀದಾ ಬೆಂಗಳೂರು. ಓಕೆ, ನೋಡ್ತಿದ್ದೀರಾ? ಸ್ವಲ್ಪ ಮಳೆ ಬರಂಗಾಯಿತು, ಇವಾಗ ಸ್ವಲ್ಪ ಬಿಸಿಲು ಬಿಟ್ಟಿದೆ. ಅವ್ರ ಮನೇಲಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವೆರೈಟಿ ಆಫ್ ರೋಸಸ್. ನೀವು ಈ ಹೋಮ್ ಸ್ಟೇನ ಹೇಗೆ ಬುಕ್ ಮಾಡೋದು ಅಂತ ನೋಡ್ತಾ ಇದ್ರೆ, ಇದೇ ಹೋಮ್ ಸ್ಟೇಯಲ್ಲಿ ನಾನು ಇದೇ ವಿಡಿಯೋಲಿ ಅವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ, ಕ್ವೈಟ್ ಕೆನೊಪ್ಪಿ ಹೋಮ್ ಸ್ಟೇ ಅಂತೇಳಿ. ನೀವು ಡೈರೆಕ್ಟಾಗಿ ನಂಬರ್ಗೆ ಕಾಲ್ ಮಾಡಿದ್ರೆ ಇಲ್ಲಿ ಓನರ್ ಕೆಳಗಡೆ ಇದ್ದಾರಲ್ಲ ಅವರೇ ರಿಸೀವ್ ಮಾಡ್ತಾರೆ. ಸೊ ನಿಮಗೆ ಅವರು ಅವೈಲೇಬಿಲಿಟಿ ಇದ್ದಂಗೆ ಹೇಳ್ತಾರೆ. ಇನ್ ಕೇಸ್ ಇಲ್ಲಾಂದರೆ ಗೂಗಲಲ್ಲಿ ಹೋಗಿ ನೀವು ಅಲ್ಲೂ ಕೂಡ ಬುಕ್ ಮಾಡ್ಬೋದು. ಗೈಸ್ ನಮ್ಮ ಸ್ಟೇ ಮುಗೀತು. ಸೊ ಇವಾಗ ಗೊತ್ತಿಲ್ಲ ಎಲ್ಲಿ ಹೋಗೋದು ಅಂತ ಹೇಳಿ ಹೋಗ್ತಾ ಇರೋಣ. ಏಯ್ ಹಿಂದೆ ಕೂತ್ಕೊಳ್ರೆ. ಒಂದೊಂದು ಸರಿ ಒಂದೊಂದು ಬಾಟಲ್ ಕೊಟ್ಟಿದ್ದೀನಿ ಫಿಲ್ ಮಾಡೋಕ್ಕೆ. ಸೊ ಅದಕ್ಕೆ ವೆಯ್ಟಿಂಗ್. ಅದಾದಮೇಲೆ ಇಲ್ಲಿಂದ ಹೋಗೋದಷ್ಟೇ. ಅವ್ರ ಮನೇಲಿ ಎಂತೆಂಥ ಗಿಡಗಳಿದೆ ಗೊತ್ತಾ? ಏನೇನೋ ವೆರೈಟಿ ಗಿಡಗಳೆಲ್ಲ ಹಾಕಿದ್ದಾರೆ ಫಿಲ್ ಮಾಡಿಕೊಂಡು. ಟೀಕೆ ಮ್ಯಾಮ್ ಬಾಯ್. ಮುಗಿಸ್ಕೊಂಡಿದ್ದೀನಿ. ಇವಾಗ ಬನ್ನಿ ಹೋಗೋಣ. ಗೈಸ್ ನಾವು ಬರೀ ತಿಂಡಿ ತಿನ್ಕೊಂಡು ಇಲ್ಲಿಂದ ವೆಕೇಟ್ ಮಾಡಿಕೊಂಡು ಹೊರಟ್ವಿ. ಯಾಕಂತಂದ್ರೆ ನಮ್ಮ ನೆಕ್ಸ್ಟ್ ಪ್ರಯಾಣ ಬಂದ್ಬಿಟ್ಟು ನಮಗೆ 2 ಆಪ್ಷನ್ ಇದೆ. ಒಂದು ಡ್ಯಾಮ್ ಇದೆ, ಇನ್ನೊಂದು ಮೀನುಮುಟ್ಟಿ ಫಾಲ್ಸ್ ಅಂತ ಇದೆ. ಸೊ ಡ್ಯಾಮ್ ಹೋದ್ರೆ ಅಲ್ಲಿ ಬೋಟಿಂಗ್ ಇದೆ, ಕೇರಳ ಗೌರ್ಮೆಂಟೇ ನಡೆಸುತ್ತೆ ಅಂತ ಎಲ್ಲ ಬೋಟಿಂಗ್ ಎಲ್ಲ ಆಕ್ಟಿವಿಟೀಸ್, ಇವನ್ ಜಿಪ್ಲೈನ್ ಕೂಡ ಅದರಲ್ಲಿದೆ. ಅದು ಬಿಟ್ಟರೆ ಇನ್ನೊಂದು ಮೀನುಮುಟ್ಟಿ ಫಾಲ್ಸ್ ಅಂತೇಳಿ. ನೀವು ಅನ್ಕೋಬೋದು ಈ ಸಮ್ಮರಲ್ಲಿ ಫಾಲ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೀರಿರುತ್ತಾ ಅಂತ ಹೇಳಿ. ಅವರು ಸ್ವಲ್ಪ ನೀರಿರುತ್ತೆ, ಬಟ್ ಇವಾಗಲೇ ಬೆಸ್ಟ್ ಟೈಮು, ಬಿಕಾಸ್ ಸ್ವಲ್ಪ ಎಂಜಾಯ್ ಮಾಡ್ಬೋದು, ನೀವು ಆಟ ಆಡ್ಬೋದು ನೀರಲ್ಲಿ ಅಂತ ಹೇಳಿದ್ರು. ನಾವು ಎರಡನ್ನೂ ಚೆಕ್ ಮಾಡಿದಾಗ ನಮಗೆ ಹತ್ರ ಇದ್ದಿದ್ದು ಮೀನುಮುಟ್ಟಿ ಫಾಲ್ಸ್. ಅದಾದ್ಮೇಲೆ ನಾವು ಬೆಂಗಳೂರು ಹೊರಡಬೇಕು. ಇವತ್ತೇ ಹೋಗಬೇಕು, ಇವತ್ತು ಸಂಡೇ, ನಾಳೆ ವರ್ಕಿಂಗ್ ಡೇ. ಹಾಗಾಗಿ ಏನಂತಂದ್ರೆ ಮೀನುಮುಟ್ಟಿ ಫಾಲ್ಸ್ ಆಲ್ಮೋಸ್ಟ್ ಇಲ್ಲಿಂದ ನಮಗೆ 20 ನಿಮಿಷ ಮಾತ್ರ ತೋರಿಸ್ತು. ಮೀನುಮುಟ್ಟಿ ಫಾಲ್ಸ್ಗೆ ಹೋಗಿ ಅಲ್ಲಿ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಿ ಅಲ್ಲಿಂದ ಹಾಗೆ ಬೆಂಗಳೂರು ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಮೀನುಮುಟ್ಟಿ ಫಾಲ್ಸ್ಗೆ ಹೋದ್ವಿ. ಮೀನುಮುಟ್ಟಿ ಫಾಲ್ಸ್ ಅಂತ ಕೇಳಿದಾಗಲೇ ಅದೇನೋ ಒಂಥರ ನನಗೆ ಏನಪ್ಪ ಹೆಸರು ಹಿಂಗಿದೆ ಅಂತ ಅನ್ನಿಸ್ತು. ಈಗ ನಮ್ಮ ಕಡೆ ಹೆಂಗೆ ಫಾಲ್ಸ್ ಹೆಸರು ಹೆಂಗಿರುತ್ತೋ ಹಾಗಿದೆ ಅಷ್ಟೇ ಅಲ್ಲಿ. ಸೊ ನೋಡೋಣ ಗೈಸ್ ಆ ಫಾಲ್ಸ್ ಹೆಂಗಿದೆ ಅಂತೇಳಿ. ಆ ಫಾಲ್ಸ್ಗೆ ಹೋದ್ಮೇಲೆ ತೋರಿಸ್ತೀನಿ. ಬಾಯ್ ಬಾಯ್, ಮತ್ತೆ ಸಿಗೋಣ.